ಹಾಯ್ ನಮಸ್ಕಾರ. ಕನ್ನಡಿಗ ಪರಶುರಾಮ್ಗೆ ಚಾನಲ್ಗೆ ಸ್ವಾಗತ. ಈ ಹಿಂದಿನ ವಿಡಿಯೋದಲ್ಲಿ ನಾವು ಟೀಮ್ ವೀರನ್ನು ಹೇಗೆ ಇನ್ಸ್ಟಾಲ್ ಮಾಡೋದು ಮತ್ತು ಯೂಸೇಜನ್ನು ನೋಡಿದ್ವಿ. ಅದೇ ರೀತಿಯಾಗಿ ಇನ್ನೊಂದು ಅಪ್ಲಿಕೇಶನ್ ಸಾಫ್ಟ್ವೇರ್ ಬಂದು ಎನಿಡೆಸ್ಕ್ ಅಂತೇಳಿ. ಎನಿಡೆಸ್ಕ್ ಇಟ್ಸ್ ಸಿಮಿಲರ್ ಟು ಟೀಮ್ ವೀರ್. ಹೇಗೆ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಇದೆ ಅದೇ ರೀತಿ ಈ ಟೆಲಿಗ್ರಾಮ್ ರೀತಿ ಈ ಎನಿಡೆಸ್ಕನ್ನು ಯೂಸ್ ಮಾಡ್ತಾರೆ. ಇದು ಕೂಡ ಜರ್ಮನಿ ಕಂಪನಿ ಇದೆ. ಸೊ ಇದನ್ನು ಕೂಡ ನೀವು ಸಿಮಿಲರ್ ಟೀಮ್ ವ್ಯೂಯರ್ ಥರನೇ ಯೂಸ್ ಮಾಡ್ಬೋದು. ಅದಕ್ಕೆ ಮತ್ತು ಇದಕ್ಕೆ ಡಿಫ್ರೆನ್ಸ್ ಏನಂತ ಹೇಳಿದ್ರೆ, ನನಗೆ ಗೊತ್ತಿರೋ ಹಾಗೆ ಇಟ್ಸ್ ಯೂಸರ್ ಫ್ರೆಂಡ್ಲಿ ಆ್ಯಂಡ್ ಸಿಂಪಲ್ ಸ್ಟೆಪ್ಸ್ ಇದೆ ಕಂಪೇರ್ ಟು ಟೀಮ್ ವ್ಯೂಯರ್. ಸೊ ಟೀಮ್ ವ್ಯೂಯರಲ್ಲಿ ನಿಮಗೆ ಜಾಸ್ತಿ ಅಪ್ಲಿಕೇಶನ್ ಸಿಗುತ್ತೆ. ನೀವು ಅಲ್ಲಿ ಫೈಲ್ ಟ್ರಾನ್ಸ್ಫರ್ ಮಾಡ್ಬೋದು, ಮತ್ತು ನೀವು ಕಾನ್ಫರೆನ್ಸ್ ಕೂಡ ಮಾಡ್ಬೋದು, ಆಮೇಲೆ ನಿಮ್ಮ ಫುಲ್ ಕಂಟ್ರೋಲಿಂಗ್ ಎಕ್ಸೆಸನ್ನು ತೊಗೊಳ್ಬೋದು, ಆಮೇಲೆ ನೀವು ಅದನ್ನು ಟೀಮ್ ವ್ಯೂಯರ್ ಮೀಟಿಂಗ್ ಕೂಡ ಯೂಸ್ ಮಾಡ್ಬೋದು. ಬಟ್ ಇಲ್ಲಿ ರಿಮೋಟ್ ಕಂಟ್ರೋಲ್ ಎಕ್ಸೆಸ್ ಮಾಡೋದಕ್ಕೆ ಮತ್ತು ಪ್ಲಸ್ ನಿಮ್ಮ ಡಾಟಾ ಟ್ರಾನ್ಸ್ಫರ್ ಮಾಡೋದಕ್ಕೆ ಎನಿಡೆಸ್ಕನ್ನು ಯೂಸ್ ಮಾಡ್ತಾರೆ. ಸೊ ಜಸ್ಟ್ ರಿಮೋಟ್ ಕಂಟ್ರೋಲಲ್ಲಿ ನೀವು ಇನ್ನೊಬ್ಬರ ಪರ್ಸನಲ್ ಪೀಸಸನ್ನು ಆಕ್ಸೆಸ್ ಮಾಡೋದಕ್ಕೆ ಇದು ತುಂಬ ಸಹಕಾರಿಯಾಗಿರುತ್ತೆ ವಿತ್ ವೆರಿ ಫ್ಯೂ ಸಿಂಪಲ್ ಸ್ಟೆಪ್ಸ್. ಸೊ ಹಾಗಾದರೆ ನೋಡೋಣ. ಮೊದಲು ಅದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳೋಣ. ಸೊ ಜಸ್ಟ್ ನೀವು ಗೂಗಲಲ್ಲಿ ಹೋಗಿ ಎನಿಡೆಸ್ಕ್ ಅಂತ ಟೈಪ್ ಮಾಡಿ, ಎಂಟರ್ ಮಾಡಿ. ಸೊ anydesk.com ಅಂತ ನಿಮಗೆ ಸಿಗುತ್ತೆ. ಜೆನ್ಯೂನ್ ವೆಬ್ಸೈಟಿಂದಲೇ ಡೌನ್ಲೋಡ್ ಮಾಡಿಕೊಡಿ. ಸೊ ಯಾವುದೇ ರೀತಿ ಬೇರೆ ವೆಬ್ಸೈಟಿಂದ ಡೌನ್ಲೋಡ್ ಮಾಡಿಕೊಳ್ಬೇಡಿ. ಎನಿಡೆಸ್ಕ್ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಫ್ರೀ ಡೌನ್ಲೋಡ್ ಅಂತ ಇದೆ. ಸೊ ಈ ಫ್ರೀ ಡೌನ್ಲೋಡ್ ಮೇಲೆ ಕ್ಲಿಕ್. ಇವಾಗ ಇಲ್ಲಿ ಕೆಳಗೆ ಕಾಣಿಸ್ತಿದೆ 3.5 MB ಇದೆ ಜಸ್ಟ್. ಸೊ ಅದಕ್ಕೆ ವೆರಿ ಸಿಂಪಲ್ ಅಂತ ಹೇಳ್ತಾರೆ ಇದನ್ನು. ಸೊ ಇನ್ಸ್ಟಾಲ್ ಮಾಡಿದ ಮೇಲೆ ಹೋಗೋಣ. ಎನಿಡೆಸ್ಕ್ ಮೇಲೆ ಕ್ಲಿಕ್ ಮಾಡಿ, ರನ್ ಅಂತ ಆಪ್ಷನ್ ಬರುತ್ತೆ. ರನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇನ್ಸ್ಟಾಲೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ಆಪ್ಷನ್ ಸಿಗುತ್ತೆ ನಿಮಗೆ. ಸೊ ಇಲ್ಲಿ ಅಕ್ಸೆಪ್ಟ್ ಆ್ಯಂಡ್ ಇನ್ಸ್ಟಾಲ್ ಅಂತ ಆಪ್ಷನ್ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಎಸ್ ಅಂತ ಕೊಡಿ. ಇನ್ಸ್ಟಾಲೇಷನ್ ಆಗ್ತಾಯಿದೆ. ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ಓಕೆ, ಇವಾಗ ಇನ್ಸ್ಟಾಲ್ ಆಪ್ಷನನ್ನು ಕ್ಲಿಕ್ ಮಾಡೋಣ. ಸೊ 2 ಸರಿ ಇನ್ಸ್ಟಾಲ್ ಏನಕ್ಕೆ ಬಂತಂತ ಹೇಳಿದ್ರೆ, ನೆಕ್ಸ್ಟ್ ನಿಮ್ಗೆ ಯಾವುದೇ ವರ್ಷನ್ಸ್ ಬಂದರೂ ಅದು ಅಪ್ಡೇಟ್ ಆಗೋದಕ್ಕೆ ಅಕ್ಸೆಪ್ಟ್ ಮತ್ತು ಕಂಡೀಷನ್ಸ್ ಅಲಾಂಗ್ ವಿತ್ ಕಂಡೀಷನ್ಸ್ ಅಕ್ಸೆಪ್ಟ್ ಮತ್ತು ಇನ್ಸ್ಟಾಲೇಷನನ್ನು ಕೇಳುತ್ತೆ. ಸೊ ಅದೇ ರೀತಿ ನಾವು ಇನ್ಸ್ಟಾಲ್ ಮಾಡಿದ್ದೀವಿ. ಇನ್ಸ್ಟಾಲ್ ಆಯಿತು. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಐಕಾನ್ ಕಾಣಿಸ್ತದೆ ಎನಿಡೆಸ್ಕ್ ಅಂತ ಹೇಳಿ. ಎನಿಡೆಸ್ಕ್ ಓಕೆ, ನಮ್ಮ ಅಪ್ಲಿಕೇಶನ್ ಓಪನ್ ಆಯಿತು. ಇದರಲ್ಲಿ ಜಸ್ಟ್ ಸಿಂಪಲ್ ಸ್ಟೆಪ್ಸ್. ದಿಸ್ ಡೆಸ್ಕ್ ID, ಇಲ್ಲಿ ನಿಮ್ಮ ಎನಿಡೆಸ್ಕಿನ ID ಒಂದು ಕ್ರಿಯೇಟ್ ಆಯಿತು ಡಿಫಾಲ್ಟ್ ಆಗಿ. ಸೊ ರಿಮೋಟ್ ಡೆಸ್ಕ್, ನೀವು ಯಾರ ಕಂಪ್ಯೂಟರ್, ಯಾರ ಪರ್ಸನಲ್ ಕಂಪ್ಯೂಟರ್ಗೆ ನೀವು ಕನೆಕ್ಟ್ ಮಾಡಬೇಕಂತ ಹೇಳ್ತಾರೆ ಅವರ ID ಇಲ್ಲಿ ಎಂಟರ್ ಮಾಡಿ ಜಸ್ಟ್ ಕನೆಕ್ಟ್ ಅಂತ ಕೊಟ್ಟರೆ ಅವರ PC ಕನೆಕ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಅದು ನೋಡೋಣ, ಬೇರೆಯವ್ರ PCಗೆ ಕನೆಕ್ಟ್ ಮಾಡಿ ಕಂಟ್ರೋಲ್ ಮಾಡೋದು ಹೇಗೆ ಅಂತ ಹೇಳಿ. ಓಕೆ, ರೈಟ್. ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೀವು ಇವಾಗ ನೋಡ್ತಾ ಇದ್ದೀರಾ, ನಾವು 2 PC ತೊಗೊಂಡಿದ್ದೇವೆ. ಸೊ ರಿಮೋಟ್ ಕನೆಕ್ಷನ್ ಹೇಗಾಗುತ್ತೆ ಅಂತ ನೋಡೋಣ ಇವಾಗ. ಸೊ ಮೊದಲೇ ಹೇಳಿದ ಹಾಗೆ ನಿಮಗೆ ಕಂಪ್ಯೂಟರ್ ಎನಲ್ಲಿ ಒಂದು ID ಇದೆ, ಕಂಪ್ಯೂಟರ್ ಬಿನಲ್ಲಿ ಒಂದು ID ಇದೆ. ಕಾಣಿಸ್ತಾ ಇದೆಯಾ? ಓಕೆ, ಕಂಪ್ಯೂಟರ್ ಬಿನಲ್ಲಿ ದಿಸ್ ಡೆಸ್ಕ್ ID ಅಂತ ಇದೆ, ಕಂಪ್ಯೂಟರ್ ಎನಲ್ಲಿ ದಿಸ್ ಡೆಸ್ಕ್ ID ಅಂತ ಇದೆ. ಸೊ ನಾವು ಇವಾಗ ಎ ಇಂದ ಬಿಗೆ ಕನೆಕ್ಷನ್ ಮಾಡೋಣ. ಸೊ ಬಿ ಕಂಪ್ಯೂಟರ್ ID ಏನಿತ್ತು 40731112 ಸೊ ಆ ಐಡಿಯನ್ನು ನಾವು ಇಲ್ಲಿ ಹಾಕಬೇಕಾಗುತ್ತೆ. ಓಕೆ, 40731112 ID ಹಾಕಿಬಿಟ್ಟು ನೀವು ಜಸ್ಟ್ ಇಲ್ಲಿ ಕನೆಕ್ಟ್ ಅಂತ ಕಾಣ್ತಾ ಇದೆಯಲ್ಲ, ಕನೆಕ್ಟ್ ಮಾಡಿ ಕ್ಲಿಕ್ ಮಾಡಿ. ಓಕೆ, ಕನೆಕ್ಟಿಂಗ್ ಎಸ್ಟಾಬ್ಲಿಷ್ ಆಗ್ತಾ ಇದೆ. ಓಕೆ, ಸ್ವಲ್ಪ ವೇಟ್ ಮಾಡಬೇಕು. ಅದ ನಂತರ ಕಂಪ್ಯೂಟರ್ ಬಿನಲ್ಲಿ ನೋಡಿ, ನೀವು ಇಲ್ಲಿ ಪಾಸ್ವರ್ಡ್ ಹಾಕೋ ಅವಶ್ಯಕತೆ ಏನಿರೋದಿಲ್ಲ. ಸೊ ಇಲ್ಲಿ ಪಾಸ್ವರ್ಡ್ ಹಾಕೋ ಅವಶ್ಯಕತೆ ಏನಿರೋದಿಲ್ಲ ಕಂಪೇರ್ ಟು ಟೀಮ್ ವ್ಯೂಯರ್. ಬಟ್ ಇಲ್ಲಿ ಒಂದು ಅಕ್ಸೆಪ್ಟೆನ್ಸ್ ಅವಶ್ಯಕತೆ ಇರುತ್ತೆ. ಅದೇನಂತ ಹೇಳಿದ್ರೆ, ಸೊ ಅಪೋಸಿಟ್ ಪಾರ್ಟ್ನರ್ ಕಂಪ್ಯೂಟ್ರಲ್ಲಿ ಈ ಮೆಸೇಜ್ ಹೋಗುತ್ತೆ. ಅವರು ಅಕ್ಸೆಪ್ಟ್ ಮಾಡ್ಕೊಳ್ಬೋದು, ಇಲ್ಲ ರಿಜೆಕ್ಟ್ ಮಾಡ್ಕೊಬೋದು. ಸೊ ಅವ್ರು ಅಕ್ಸೆಪ್ಟ್ ಮಾಡಿದ ಮೇಲೆ ನಿಮಗೆ ಕನೆಕ್ಟಿವಿಟಿ ಸ್ಟಾರ್ಟ್ ಆಗೋದು. ಇಲ್ಲಿ ಅಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡಿ ಅಕ್ಸೆಪ್ಟ್ ಮಾಡ್ಕೊಳ್ಳಿ.
ಇಲ್ಲಿ ಅಕ್ಸೆಪ್ಟ್ ಮಾಡಿದ ಮೇಲೆ ಇಲ್ಲಿ ಕನೆಕ್ಟಿವಿಟಿ ಸ್ಟಾರ್ಟ್ ಆಯಿತು. ಡಿಸ್ಕನೆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಇದ್ರ ಮೇಲೆ ಹೋಗಿ ಡಿಸ್ಕನೆಕ್ಟ್ ಅಂತ ಕ್ಲಿಕ್ ಮಾಡಿ ಡಿಸ್ಕನೆಕ್ಟ್ ಆಗುತ್ತೆ. ಸೊ ಇದನ್ನು ಮಿನಿಮೈಸ್ ಮಾಡಿಕೊಂಡ್ರೆ, ಪೇಜಸನ್ನು ಮಿನಿಮೈಸ್ ಮಾಡಿಕೊಂಡ್ರೆ ಅವ್ರ ಸಿಸ್ಟಮ್ ನಮಗೆ ಕಾಣುತ್ತೆ. ನೋಡಿ, ಈ ಸಿಸ್ಟಮ್ ಏನೇನಿದೆ ಎಲ್ಲ ಫೋಲ್ಡರ್ಸ್ ಆಗಿರ್ಬೋದು, ಐಕಾನ್ ಆಗಿರ್ಬೋದು, ಪ್ರತಿಯೊಂದು ನೀವು ಈ ಸಿಸ್ಟಮಲ್ಲಿ ನೋಡ್ಬೋದು. ಹಾಗೆ ಇಲ್ಲಿ ಅವ್ರ ಪಿ ಸಿನಲ್ಲಿ ನೀವು ಯಾವುದೇ ಆ್ಯಕ್ಟಿವಿಟೀಸ್ ಮಾಡಬೇಕಾದ್ರೆ ನೀವು ಅಲ್ಲಿ ಹೋಗಿ ಬೇರೆ ಏನಾದರೂ ನಿಮ್ಮ ಆ್ಯಕ್ಟಿವಿಟೀಸ್ ಪ್ರಕಾರ ಅದನ್ನು ನೀವು ಮಾಡ್ಬೋದು. ಸಪೋಸ್ ನೀವೊಂದು ಫೈಲ್ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಸೊ ಇಲ್ಲಿ ಜಸ್ಟ್ ಅದನ್ನು ಕಾಪಿ ಮಾಡಿ ಆ ಫೈಲನ್ನು, ನಿಮ್ಮ ಕಂಪ್ಯೂಟರಲ್ಲಿರೋ ಫೈಲನ್ನು ಜಸ್ಟ್ ತಗೊಳ್ಳಿ, ಅದನ್ನು ಕಾಪಿ ಮಾಡ್ಕೊಳ್ಳಿ, Ctrl+C. ಸೊ ಜಸ್ಟ್ ಈ AnyDesk ಪೋರ್ಟಲಲ್ಲಿ ಹೋಗಿ ಜಸ್ಟ್ ಇಲ್ಲಿ ಬಂದುಬಿಟ್ಟು Ctrl+V ಪೇಸ್ಟ್ ಮಾಡಿ. ಸೊ ಈ ಫೈಲು ನಾವಿಲ್ಲಿ ಯಾವ ಫೈಲ್ ಕಳಿಸಿದ್ವಿ, ಈ ಫೈಲನ್ನು ನಾವು ಇವ್ರ ಕಂಪ್ಯೂಟ್ರಲ್ಲಿ ಕಳಿಸಿದ್ವಿ. ಸೊ ಇವಾಗ ನೀವು ನೋಡ್ಬೋದು ಆ ಫೈಲ್ ಇಲ್ಲಿ ಡೆಸ್ಕ್ಟಾಪಲ್ಲಿ ಬಂದಿದೆ. ದೆನ್ ನೀವೇ ಇಲ್ಲೇ ನೋಡ್ಬೋದು ಡೆಸ್ಕ್ಟಾಪಲ್ಲಿ ನಿಮಗೆ ಅದು ಫೈಲ್ ಕಾಪಿ ಆಗಿರೋ ಫೈಲು ಕಾಣಿಸ್ತಾ ಇದೆ. ಸೊ ಹಾಗೆ ನೀವು ಅವರ ಕ್ರೋಮ್ ಆಗಿರ್ಬೋದು ಅಥವಾ ಯಾವುದೇ ರೀತಿ ಕಂಟ್ರೋಲ್ ಪ್ಯಾನಲ್ ಆಗಿರ್ಬೋದು, ಯಾವುದೇ ರೀತಿ ಆ್ಯಕ್ಸೆಸನ್ನು ನೀವು ಈ ರೀತಿಯಾಗಿ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ವೆರಿ ಮಚ್.